ಹುಟ್ಟುಹಬ್ಬನ ಅವ್ರು ಮಾಡ್ತಾರೆ. ಇವತ್ತು ನಾವೆಲ್ಲ ಸೇರಿ ಅವ್ರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಯಾರದೇ ಹುಟ್ಟುಹಬ್ಬ ಆದರೂ ಅವ್ರದ್ದು ಒಂದು ಕೊಡುಗೆ ಇದ್ದೇ ಇರ್ತದೆ. ಅವ್ರು ಬಂದು ಯಾವುದೇ ಸ್ನೇಹಿತರದ್ದು ಹುಟ್ಟುಹಬ್ಬ ಆದರೂ ಅವ್ರು ಬಂದು ಹುಟ್ಟುಹಬ್ಬ ಮಾಡ್ತಾರೆ. ನಾವು ಇವತ್ತು ಎಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಸಡಗರದಿಂದ ಹುಟ್ಟುಹಬ್ಬ ಆಚರಿಸ್ತೀವಿ. ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ಅವರು ಹುಟ್ಟುಹಬ್ಬನ ಆಚರಿಸ್ತಾ ಇರಲಿ. ಎಲ್ರಿಗೂ ಅವರು ಶುಭ ಹಾರೈಸ್ತಾರೆ. ಯಾವಾಗಲೂ ನಾವು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಎಲ್ಲರೂ ಸೇರಿ ದೇವರು ಒಳ್ಳೇದು ಮಾಡಲಿ. ಅವ್ರ ಕುಟುಂಬಕ್ಕೆ ಮತ್ತು ನಮ್ಮ ಸ್ನೇಹಿತರಾದಂಥ ರಾಮಸಾಮಣ್ಣವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು 100 ವರ್ಷ ದಾಂಪತ್ಯ ಜೀವನ ಹೀಗೆ ಸಾಗಲಿ, ಎಲ್ಲರ ಜೊತೆಲೂ ಬೆರೆತು ಇದೇ ರೀತಿ ಈ ವಾರ್ಡ್ನಲ್ಲಿ ನಾಯಕರಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಸರ್. ಹೌದು, ರಾಮಸಾಮಣ್ಣನವರು ಈ ನ್ಯಾಯನಹಳ್ಳಿ ಗ್ರಾಮದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ದೇವಸ್ಥಾನಗಳನ್ನ ಕಟ್ಟಿ ಅದನ್ನು ಉದ್ಘಾಟನೆ ಮಾಡಿದಂಥ ಕೀರ್ತಿ ರಾಮಸಾಮಣ್ಣವ್ರಿಗಿದೆ. ಅದಕ್ಕೋಸ್ಕರ ಮತ್ತು ಸ್ನೇಹಜೀವಿ ಈ ನ್ಯಾಯನಹಳ್ಳಿ ವಾರ್ಡಲ್ಲಿ ಇವರು ಎಲ್ಲ ಪಕ್ಷಾತೀತವಾಗಿ ಇವ್ರನ್ನ ಗೌರವಿಸ್ತಾರೆ. ಅದರಿಂದ ಎಲ್ಲರೂ ಬಂದು ಇವತ್ತು ಅವ್ರಿಗೆ ಬಲಮುರಿ ಗಣಪತಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಪಟಲಮ್ಮ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದಂಥ ಕೀರ್ತಿ ರಾಮಸಾಮಣ್ಣವ್ರಿಗಿದೆ. ಅವರಿಗೆ ಭಗವಂತ ಇನ್ನೂ 100 ಕಾಲ ಬಾಳಲಿ ಅಂತ ನಾವು ನಮ್ಮೆಲ್ಲರ ಸಂಗಡಿಗರಿಂದ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನನ್ನ ಸ್ನೇಹಿತರು ಅಭಿಷೇಕ್ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಮತ್ತು ಇನ್ನೂ ಹಲವಾರು ಗೆಳೆಯರು, ಮಂಜು ಮತ್ತು ರಮೇಶು, ಶ್ರೀನಿವಾಸು, ಕುಮಾರು, ಪಾಪಣ್ಣಿ, ನಾಗರಾಜು, ಹಲವಾರು ಸ್ನೇಹಿತರುಗಳು ಹಮ್ಮಿಕೊಂಡು ಈ ಅದ್ಧೂರಿಯಾಗಿ ನನ್ನ ಬರ್ತ್ಡೇನ ಆಚರಿಸ್ತಾ ಇರೋವಂಥ ಆ ಯುವಕರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.
ವ್ಯಕ್ತಿತ್ವ ಉಳಿಸ್ಕೊಂಡವ್ರೆ, ಗೌರವಸ್ಥ, ವಿಚಾರವಾದಿ, ಆಮೇಲೆ ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡೋ ಕೈ, ಅಂಥ ವ್ಯಕ್ತಿತ್ವನ ನಾವು ಇನ್ನಷ್ಟು ಕೊಂಡಾಡಿದ್ರೂ, ಇನ್ನೂ ಅದು ತಣ್ಣೊಂದೊತ್ತಲ್ಲಿ ಕೊಂಡಾಡಿದ್ರೂ ಇನ್ನೂ ಹೆಚ್ಚಿನದ್ದೇ. ಆ ತಾಯಿ ಚಾಮುಂಡೇಶ್ವರಿ ಇವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಅಭಿವೃದ್ಧಿ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸರ್, ನನ್ನ ಹೆಸರು ಜೆ ಹರೀಶ್, ಗಂಗೊಂಡಳ್ಳಿ, ಆಂಜನೇಯ ದೇವಸ್ಥಾನ ಟ್ರಸ್ಟ್. ಏನೇನು ಅವ್ರಿಗೆ ಸಹಾಯ ಹಸ್ತ ಕೊಡಬೇಕು, ಪುಸ್ತಕ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸಮವಸ್ತ್ರ ಇರ್ಬೋದು, ಎಲ್ಲ ಒಂದು ಸರ್ಕಾರಿ ಶಾಲೆಗಳಿಗೆ, ಬಡವ್ರ ಮಕ್ಕಳಿಗೆ ದಿನ ಬೆಳಗಾದರೆ ಅವ್ರ ಮನೆಗೆ ಒಂದು ಬಡವರು ಅವ್ರ ಮನೆಗೆ ಬಂದರೆ ಯಾರು ಬರಿಗೈಲಿ ಹೋಗಲ್ಲ. ಅವರ ನಾಯಕತ್ವ, ಅವರ ಒಂದು ಲೀಡರ್ಶಿಪ್ಪು ಇಡೀ ಎಂಟೈರ್ ನಾಯಂಡಹಳ್ಳಿ ವಾರ್ಡ್ಗೆ ನಾವು ಬಹಳ ಹೊಗಳೋದಿದೆ. ತುಂಬ ಅವ್ರಿಗೆ ಇದೇ ರೀತಿ ನಮ್ಮ ಗಂಗೊಂಡಳ್ಳಿ ವೀರಾಂಜನೇಯ ಸ್ವಾಮಿ ಇನ್ನೂ ಹೆಚ್ಚಿನ ಕಾಲ ಅವ್ರಿಗೆ ಆಯಸ್ಸು, ಅಂತಸ್ತು, ಎಲ್ಲ ಒಂದು ಆರೋಗ್ಯ ಪ್ರತಿಯೊಂದು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರಿಗೆ ಇದೇ ರೀತಿ ಎಲ್ಲ ಒಂದು ಯುವಕರ ಆಶಾಕಿರಣ ಅಂತಲೇ ನಾನು ಹೇಳ್ಬೋದು. ಸಲಾಪುರಮ ದೇವಿ ಸಹ ಇನ್ನೂ ಅವ್ರಿಗೆ ಹೆಚ್ಚಿನ ಆಯಸ್ಸು, ಅಂತಸ್ತು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಅವ್ರ ಶಿಷ್ಯನಾಗಿ ನಾನು ಕೇಳ್ಕೊಂಡು. ಬರ್ತಡೇನ ಯಾಕೆ ಅವ್ರು ಆಚರಿಸ್ತಾರೆ ಅಂದರೆ ನನ್ನ ಒಳ್ಳೆತನ, ಅವ್ರಿಗೆ ನಾನು ಗೆಳೆಯನೋ, ಸ್ನೇಹಿತನೋ, ಹಿತೈಷಿಗಳು ಆಗಿರೋದ್ರಿಂದ ಅವರೆಲ್ಲ ಹಮ್ಮಿಕೊಂಡು ಈ ಥರ ಕಾರ್ಯಕ್ರಮನ ಮಾಡ್ತಾರೆ. ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ ಅಂತ ನಾನು ಆಶಿಸ್ತೀನಿ.